ಹೀಗಾಗಿ ನಮ್ಮ ಬದುಕಿಗೆ ಅರ್ಥ ಇಲ್ಲ. ಎಷ್ಟು ದಿವಸ ಅಂತ ಹಿಂಗೆ ತಪ್ಪಿಸ್ಕೊಂಡು ಓಡಾಡೋದು ನಾವು? ಬೇಡ ಬೇಡ, ಒಂದ್ಸಲ ಎಲ್ಲರೂ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ ತೀರ್ಮಾನ ಮಾಡ್ತೀವಿ. ಕೆಲವು ಲೀಡರ್ಸ್ ಹಂಗೆ ಇರ್ತಾರೆ, ಹಾರಿಬಲ್ ಲೀಡರ್ಸ್ ಇರ್ತಾರೆ, ಎಲ್ಲರೂ ಹೋಗ್ಬಿಡೋಣ, ಸತ್ತು ಬಿಡೋಣ ಅಂತ. ಅದಕ್ಕೆ ಎಲ್ಲರೂ ಅಂದ್ರಂತೆ ಹೌದು ಅನಿಸುತ್ತೆ, ಎಷ್ಟು ದಿವಸ ಬದುಕೋದು, ದಿನ ಸಾವಿನೊಂದಿಗೆ ಹೋರಾಟ ಮಾಡಬೇಕು, ದಿನ ಸಾಯೋದಕ್ಕಿಂತ ಒಂದ್ಸಲ ಸತ್ತು ಹೋಗ್ಬಿಡೋದು ಆಸೆ. ಕೆಲವೊಂದು ಸಲ ಹಿಪ್ನಾಟಿಕ್ ಮಾತಾಡ್ತಾರೆ. ಹಿಟ್ಲರ್ ಹಾಗೇ ಇದ್ದ, ಅದ್ಭುತ ಮಾತುಗಾರ, ಪರಮ ಚಂಡಾಲ, ಅಸಾಧ್ಯ ಮಾತಾಡ್ತಿದ್ದ. ಮಾತಾಡಿದ್ರೆ ಹೇಗಂದ್ರೆ ಸಂಮೋಹಿನಿ ಮಾಡಿಬಿಡೋಕೆ ಹಂಗೆ ಮಾತಾಡ್ತಿದ್ದ. ಆದ್ರೆ ಪುಣ್ಯಕ್ಕೆ ಒಳ್ಳೇದಕ್ಕೆ ಮಾಡಿದರೆ ಎಷ್ಟು ಚೆನ್ನಾಗಿತ್ತದು. ಈ ಮಾತುಗಾರ ಹಿಂಗೆ ಇದ್ದ, ಮೊಲ. ಎಲ್ಲರೂ ಸತ್ತು ಹೋಗೋಣ, ನಡೀರಿ ಹಾಗಾದ್ರೆ ಹೋಗೋಣ, ಎಲ್ಲರೂ ಸತ್ತು ಹೋಗೋಣ, ಬದುಕಿಗೆ ಅರ್ಥ ಇಲ್ಲ ಅಂತ ಸಾವಿರಾರು ಮೊಲ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಹೊರಟ್ಬಿಟ್ಟು. ಎಲ್ಲಿ ಹೋಗೋದು? ದೊಡ್ಡ ಸರೋವರ ಇದೆ, ಸರೋವರದಲ್ಲಿ ಹಾರ್ಕೊಂಬಿಡೋಣ, ಈಸೋಕೆ ಬರಲ್ಲ, ಹೆಂಗಿದ್ರು ಸತ್ತು ಹೋಗ್ತೀವಿ. ಏನು ರಾಶಿ ರಾಶಿ ಮೊಲಗಳು ಹೊರಟುಬಿಟ್ಟು ಹೀಗೆ. ಅದ್ರಲ್ಲಿ ಒಂದು ತರುಣ ಅದು ವಿಚಾರ ಮಾಡೋ ರೀತಿ ಬೇರೆ. ಇದು ಯಾಕೋ ಸರಿ ಆಗ್ತಾ ಇಲ್ಲ ಅನ್ನಿಸ್ತು. ಬದುಕಿದ್ರೆ ತಾನೇ ಹೋರಾಡೋದು, ಸತ್ರ ಏನು ಹೋರಾಡೋದು? ಆದ್ರೆ ದೊಡ್ಡವನಿಗೆ ಹೇಳೋದು ಹೆಂಗೆ? ಅವ್ನು ಭಾರಿ ಮಾತಾಡ್ಬಿಟ್ಟಿದ್ದಾನೆ, ಎಲ್ಲರೂ ಹೊಚ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ಹೋಗ್ತಿರ್ಬೇಕಾದ್ರೆ ಒಂದು ತಮಾಷೆ ಘಟನೆ ಆಯಿತು. ಕಣ್ಮುಂದು ಚಿತ್ರ ಬರ್ಬೇಕು ನಿಮಗೆ. ಆ ಕೊಳದ ಹತ್ರ ಹೋಗ್ತಿರ್ಬೇಕಾದ್ರೆ ಕೊಳದ ದಂಡೆಯಲ್ಲೆಲ್ಲ ಕಪ್ಪೆಗಳು ಕೂತಿರ್ತಾವಲ್ಲ, ಸಾಲಿಡ್ ಸಾವಿರಾರು ಕಪ್ಪೆಗಳು ಕೂತಿದ್ವು, ಕೊರ 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 ಅನ್ಕೊಂಡು ಕೂತಿದ್ವು. ಈ ಮೊಲಗಳು ಹೋದ ತಕ್ಷಣ ಗಾಬರಿ ಪಟ 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 ಎಲ್ಲ ನೀರಲ್ಲಿ ಹಾರ್ಕೊಂಡ್ಬಿಟ್ಟು, ಕಪ್ಪೆಗಳು ಎಲ್ಲ ನೀರಲ್ಲಿ ಹಾರ್ಕೊಂಡ್ಬಿಟ್ಟು ಅಂತ. ಆ ತರುಣ ಮೊಲ ಕೂಗಿ ಹೇಳ್ತು, ಎಲ್ಲ ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ, ಎಲ್ಲರೂ ನಿಂತ್ಕೊಳ್ಳಿ, ಹಾರ್ಕೋಬೇಡಿ.